ಟಡಾ, ವರ್ಷದ ಮೊದಲ ಗುಜ್ಜೆ ಸುಕ್ಕ ಮಾಡಿ ಆಯಿತು. ಹಾಯ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಲೇಟಾಗಿ ಹೇಳ್ತಿದ್ದೀನಲ್ಲ, ಬಟ್ ಜಾನ್ವರಿ ಪೂರ್ತಿ ಹೇಳ್ಬೋದಲ್ಲ. ಆ್ಯಂಡ್ ಜನವರಿಗೆ ಇನ್ನೂ ಒಂದು ದಿವಸ ಇದೆ ಅಲ್ವಾ. ಆ್ಯಕ್ಚುಲಿ ಇದು ಈ ವರ್ಷದ ನನ್ನ ಮೊದಲ ವಿಡಿಯೋ, ಸೊ ಈಗ ಹೇಳ್ತಿದ್ದೀನಿ. ಅದು ಬಿಡಿ, ಏನು ಗೊತ್ತಾ, ಈ ವರ್ಷದ ಮೊದಲ ಗುಜ್ಜೆ ಸುಕ್ಕ ಮಾಡಿದ್ವಿ. ಅಂದರೆ ಎಳೆ ಹಲಸಿನಕಾಯಿ ಸುಕ್ಕ ನಮ್ಮದೇ ಮರದಲ್ಲಿ ಆಗಿದ್ದು. ಕೆಲವೆಲ್ಲ ಈಗಷ್ಟೇ ಕಲ್ಲಿಗೆ ಬಿಟ್ಕೊಳ್ತಿದೆ, ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ವಿಡಿಯೋದಲ್ಲಿ. ಒಂದೆರಡು ಸ್ವಲ್ಪ ದೊಡ್ಡದಾಗಿತ್ತು, ಅಂದರೆ ಪಲ್ಯ ಮಾಡುವಷ್ಟು. ಬೀಜ ಎಲ್ಲ ಆಗಿಲ್ಲ ಇನ್ನು. ಸೊ ಅದನ್ನ ಕೊಯ್ದು ಸೂಪರ್ ಆಗಿರೋ ರೆಸಿಪಿ ಮಾಡಿದ್ವಿ. ಫಸ್ಟ್ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡ್ವಿ. ಹಾಗೆ ಹಲಸಿನಕಾಯಿಗೆ ಕಡಲೆ ಒಳ್ಳೆ ಕಾಂಬಿನೇಷನ್ ಅಂತ ಅದನ್ನು ನೆನೆ ಹಾಕಿದ್ವಿ. ಈಗ ಇವೆರಡನ್ನ ಉಪ್ಪು ಹಾಕೊಂಡು ಸಪ್ರೇಟಾಗಿ ಬೇಯಿಸ್ಕೊಂಡ್ವಿ. ಅದು ಬೇಯುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ವಿ. ಮಸಾಲೆಗೆ ಆ್ಯಸ್ ಯೂಶ್ವಲ್ ಕೊತ್ತಂಬರಿ, ಜೀರಿಗೆ, ಚಿಟಿಕೆ ಮೆಂತೆ, ಅರಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸು ಜೊತೆಗೆ ನೀರು ಹಾಕಿ ರುಬ್ಕೊಂಡಿದ್ವಿ. ತುಂಬ ನೈಸ್ ಆಗಬೇಕಂತ ಇಲ್ಲ. ಗ್ರೈಂಡ್ ಮಾಡಿರೋ ಈ ಪೇಸ್ಟ್ಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಸ್ವಲ್ಪ ಒಂದು ರೌಂಡ್ ಗಿವ್ ಅಂತ ಮಾಡಿದರೆ ಸಾಕು, ಮಿಕ್ಸ್ ಆಗೋದಕ್ಕೆ ಅಷ್ಟೆ. ಹಲಸಿನಕಾಯಿ ಬೆಂದಿದೆ ಅಂದಾಗ ಮಸಾಲೆನ ಸೇರಿಸ್ಕೊಂಡ್ವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಸ್, ಬೇಸಿಕ್ ಕಡಲೆ ಹಾಕೋದನ್ನು ಮರ್ತೀವಿ ಅಲ್ಲ, ಇಟ್ಸ್ ಓಕೆ. ಈಗ ಸೇರಿಸ್ಕೊಂಡು ಬೇಸಿಕ್ ಕಡಲೆಯನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಸೆಮಿ ಗ್ರೇವಿ ಆರ್ ಡ್ರೈ ಆ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನೀರು ಎಲ್ಲ ಆವಿಯಾಗಿದೆ, ಸುಕ್ಕ ರೆಡಿ ಆಗಿದೆ. ಈಗ ಇದಕ್ಕೆ ಚಿಟಪಟ ಅಂತ ಒಗ್ಗರಣೆ ರೆಡಿ ಮಾಡಿಕೊಂಡು ಚುಯಿ ಅಂತ ಹಾಕಿಬಿಡ್ಬೇಕು ಅಷ್ಟೇ. ಘಮ ಘಮ ಚಿಕನ್ ಸುಕ್ಕ ಅಲ್ಲ, ಗುಜ್ಜೆ ಸುಕ್ಕ ಇಸ್ ರೆಡಿ. ನೀವು ಕೂಡ ವರ್ಷದ ಮೊದಲ ಗುಜ್ಜೆ ರೆಸಿಪಿ ಮಾಡಿ ತಿಂದಾಯ್ತಾ? ಏನು ಮಾಡಿದ್ರಿ? ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡೋ ಹಾಗಿದ್ರೆ ಮಾಡಿ. ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.